ಕಾಂಗ್ರೆಸ್ನಲ್ಲಿ ಇನ್ನೂ ತಣ್ಣಗಾಗಿರುವ ಅಸಮಾಧಾನ. ಸಿಎಲ್ಪಿ ಸಭೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಆಬ್ಸೆಂಟ್ ಆಗಿದ್ದಾರೆ. ನಿನ್ನೆ ನಡೆದಂಥ ಶಾಸಕಾಂಗ ಪಕ್ಷದ ಸಭೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಬಂದಿಲ್ಲ. ಇದು ಸಾಕಷ್ಟು ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಆಪ್ತರಿಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಸಿದ್ದರಾಮಯ್ಯನವರು ಅಸಮಾಧಾನಗೊಂಡಿದ್ದಾರೆ ಅನ್ನುವ ಚರ್ಚೆ ಈಗ ಶುರುವಾಗಿದೆ. ಇತ್ತ ಮಂತ್ರಿಗಿರಿ ಸಿಗದಿದ್ದಕ್ಕೆ ಶಾಸಕರು ಕೂಡ ಬಂಡಾಯವನ್ನು ಏಳುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಸಿಎಲ್ಪಿ ಸಭೆಗೆ ಹಲವು ಕಾಂಗ್ರೆಸ್ನ ಶಾಸಕರೇ ಗೈರಾಗಿದ್ದಾರೆ. ಸಭೆ ಆರಂಭವಾಗಿ ಅರ್ಧ ಗಂಟೆಯಲ್ಲೇ ರಾಜಣ್ಣ ಅವರು ವಾಪಸ್ ಹೋಗಿದ್ದಾರೆ. ಸುಮಾರು ಜನ MLAಗಳು ನೆನೆ ಬಂದಿಲ್ಲ ಸಭೆಗೆ, ಸಿಎಲ್ಪಿ ಸಭೆಗೆ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಸಿದ್ದರಾಮಯ್ಯನವರೇ ಬಂದಿಲ್ಲ. ಪ್ರಮಾಣ ವಚನ ಕಾರ್ಯಕ್ರಮದಿಂದ ಹಿಡಿದು ಇಲ್ಲಿಯವರೆಗೆ ಪಕ್ಷದ ಯಾವುದೇ ಚಟುವಟಿಕೆಗಳಲ್ಲಿ ಸಿದ್ದರಾಮಯ್ಯನವರು ಪಾಲ್ಗೊಳ್ತಾ ಇಲ್ಲ. ನೇರವಾಗಿ ಅವರು ಬರ್ತಾ ಇಲ್ಲ. ವಿಧಾನಸಭೆಯಲ್ಲೂ ಬರ್ತಾರೆ, ನಾಮಕಾವಸ್ಥೆಗೆ ಕೂತಿರ್ತಾರೆ, ಎದ್ದು ಹೋಗ್ತಾರೆ ಅಷ್ಟೇ. ಅಂದರೆ ಈ ಹಿಂದಿನ ಆ ಆ್ಯಕ್ಟಿವ್ನೆಸ್ ಅನ್ನೋದು ಕಾಣಿಸ್ತಾ ಇಲ್ಲ ಸಿದ್ದರಾಮಯ್ಯನವ್ರ ಹತ್ರ. ನಿನ್ನೆ ನಡೆದಂಥ ಶಾಸಕಾಂಗ ಪಕ್ಷದ ಸಭೆಗೆ ಸಿದ್ದರಾಮಯ್ಯನವರು ಬಂದಿಲ್ಲ, ಕೃಷ್ಣಪ್ಪ ಅವರು ಬಂದಿಲ್ಲ, ಪ್ರಿಯಾ ಕೃಷ್ಣ ಬಂದಿಲ್ಲ. ಅದರ ಜೊತೆಗೆ ಇನ್ನಿತರ MLAಗಳು ಅವರು ಸಹ ಆಬ್ಸೆಂಟ್ ಆಗಿದ್ದಾರೆ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಈಗ ಲೈವಲ್ಲಿ ಕನೆಕ್ಟ್ ಆಗಿದ್ದಾರೆ. ಹನುಮಂತರಾಜು, ನಿನ್ನೆ ಸಿಎಲ್ಪಿ ಸಭೆಯನ್ನು ಕರೆಯಲಾಗಿತ್ತು, ಆದರೆ ಈ ಸಭೆಗೆ ಸ್ವತಃ ಸಿದ್ದರಾಮಯ್ಯನವರೇ ಬರದೇ ಇರತಕ್ಕಂಥದ್ದು. ಇಟ್ ಈಸ್ ವೆರಿ ಕ್ಲಿಯರ್, ಪಕ್ಷದಲ್ಲಿ ಎಲ್ಲವೂ ಸಹ ಸರಿ ಇಲ್ಲ ಅನ್ನುವಂಥದ್ದು. ಅಂದರೆ ಅಸಮಾಧಾನ ಆಗಿರ್ಬೋದು, ಸಚಿವ ಸ್ಥಾನ ಸಿಗದೇ ಇರತಕ್ಕಂಥ ವಿಚಾರ ಆಗಿರ್ಬೋದು. ಸೊ ಅದು ಯಾವ ರೀತಿಯಾಗಿ ಪಕ್ಷದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ? ಶಿವಶಂಕರ್, ನಿನ್ನೆ ನಡೆದಂಥ ಏನು DK ಶಿವಕುಮಾರ್ ನೇತೃತ್ವದ CLP ಸಭೆಯಲ್ಲಿ ಸಾಕಷ್ಟು ಅಸಮಾಧಾನ ಸ್ಫೋಟ ಆಗಿರೋದು ಕೂಡ ಕಾಣ್ತಿದೆ. ಒಂದು ಕಡೆ ಏನು ಮಾಜಿ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಅವರು ಕೂಡ ಏನು ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಹೈಕಮಾಂಡ್ ಏನು ಗಾಯತ್ರಿ ಶಾಂತೇಗೌಡ ಹೆಸರು ಏನು ಸಚಿವ ಸ್ಥಾನದಲ್ಲಿ ಉಲ್ಲೇಖ ಮಾಡಿತ್ತು. ಈ ನೆಲೆಯಲ್ಲಿ ಅಂದು ಏನು ಸ್ಫೋಟಗೊಂಡಿದ್ದ ಸಿದ್ದರಾಮಯ್ಯ ಅವರ ಆಕ್ರೋಶ ಮುಂದುವರೆದಂತೆ ಕಾಣಿಸ್ತಿದೆ. ಎಲ್ಲೊಂದು ಕಡೆ ಏನು ಅಧಿವೇಶನ ಶುರುವಾದ ದಿನದಲ್ಲೂ ಕೂಡ, ಮೊದಲ ದಿನದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ತಮ್ಮ ಏನು ಎಲ್ಲೋ ಒಂದು ಕಡೆ ಹೈಕಮಾಂಡ್ ವಿರುದ್ಧ ಇರತಕ್ಕಂಥ ಅಸಮಾಧಾನವನ್ನು ತೋರಿಸುವ ನಿಟ್ಟಿನಲ್ಲಿ ಸದನಕ್ಕೂ ಕೂಡ ಮೊದಲ ದಿನ ಹಾಜರಾಗಿರಲಿಲ್ಲ. ಅದಾದ ನಂತರದಲ್ಲಿ ಹಾಜರಾದರು. ಈಗ ಮುಂದುವರೆದ ಭಾಗವಾಗಿ ಈಗ ಏನು CLP ಸಭೆ ನಡೀತು, DK ಶಿವಕುಮಾರ್ ನೇತೃತ್ವದಲ್ಲಿ CLP ನಡೆದ ಸಂದರ್ಭದಲ್ಲೂ ಕೂಡ ಈಗ ಮಾಜಿ CM ಸಿದ್ದರಾಮಯ್ಯ ಈ ಸಭೆಗೆ ಹಾಜರಾಗದೇ ಇರೋದು ಕೂಡ ಎಲ್ಲೋ ಒಂದು ಕಡೆ ಅವರ ಅಸಮಾಧಾನ ಮುಂದುವರಿತಾ ಇದೆ. ಒಂದು ಕಡೆ ಇತ್ತ ಮಾಜಿ CM ಸಿದ್ದರಾಮಯ್ಯ ಬರದೇ ಇರೋದು ಒಂದು ಕಡೆ ತಲೆನೋವಾದರೆ, ಮತ್ತೊಂದು ಕಡೆ ಇತ್ತ ಏನು ಸಚಿವಾಕಾಂಕ್ಷಿಗಳಾದಂಥ M ಕೃಷ್ಣಪ್ಪ ಸೇರಿದಂತೆ ಇತರೆ ಏನು ಸಚಿವಾಕಾಂಕ್ಷಿಗಳೇನಿದ್ರು ಅವರು ಕೂಡ ಈ CLP ಮೀಟಿಂಗ್ಗೆ ಬರದೇ ಇರೋದು ತಮ್ಮ ಅಸಮಾಧಾನವನ್ನು ತೋಡ್ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲೋ ಒಂದು ಕಡೆ ಇದು DK ಶಿವಕುಮಾರ್ ಸರ್ಕಾರಕ್ಕೆ, ಜೊತೆಗೆ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ತಮ್ಮದೇ ಹಿರಿಯ ಶಾಸಕರು ಈ ಥರದ ಏನು ಮಹತ್ವದ ಸಭೆಗೆ ಹಾಜರಾಗದೇ ಇರೋದು ಎಲ್ಲೋ ಒಂದು ಕಡೆ DK ಶಿವಕುಮಾರ್ಗೆ ಸಾಕಷ್ಟು ತಲೆನೋವಾಗಿ ಪರಿಣಮಿಸಿದೆ. ಶಿವಶಂಕರ್, ಓಕೆ, ಥ್ಯಾಂಕ್ ಯು ಹನುಮಂತರಾಜು ಡೀಟೇಲ್ಸ್ಗೆ.